ನಂಜನಗೂಡು ದೊಡ್ಡ ಜಾತ್ರೆ ಹಿನ್ನೆಲೆಯಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದಾಸೋಹ ಭವನದ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದಂಥ ಶಾಸಕರಾದ ಧ್ರುವ ನಾರಾಯಣ್, ದೊಡ್ಡ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದು, ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಆಗದಂತೆ ಕಟ್ಟುನಿಟ್ಟಿನ ಬ್ಯಾರಿಗೇಡ್ಗಳನ್ನು ಅಳವಡಿಸುವ ಮೂಲಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಬ್ಯಾರಿಕೇಡ್ ಕೂಡ ಹೆಚ್ಚಿನ ರೀತಿ ಆಗಬೇಕು. ರಥ ಎಳೆಯ ಸಂದರ್ಭದಲ್ಲಿ ಯಾರು ಕೂಡ ಬಂದು ರಥ ಎಳೆಯೋರಾಗಲಿ ಅಲ್ಲಿ ದೇವರ ಕಾರ್ಯ ಮಾಡೋದಾಗಲಿ ಸಮಸ್ಯೆ ಮಾಡಬಾರ್ದು. ಅವರು ಕೂಡ ಇದರ ಸೇಫ್ಟಿ ಆದ್ದರಿಂದ ಅದನ್ನು ಕೂಡ ಹೆಚ್ಚಿನ ರೀತಿ ಬ್ಯಾರಿಕೇಡ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಇದು ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ದೇಶದ ಇಬ್ಬರು ಕೂಡ ಸೇರಿ ಮಾಡುವಂತ ಒಂದು ಪ್ರಯತ್ನ ಆಗಬೇಕು. ಯಾಕಂದ್ರೆ ಕಳೆದ ಬಾರಿ ವಿಚಾರವಾಗಿ ಸಾಕಷ್ಟು ಚರ್ಚೆಯಾಗಿತ್ತು, ಆದರೆ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ನಮಗೆ ಕಂಟ್ರೋಲ್ ಸಿಕ್ತು, ಅದು ಕೂಡ ಪೂರ್ಣ ಪ್ರಮಾಣವಾಗಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಈವರೆಗೆ ನಾವು ಯಶಸ್ವಿಯಾಗಿ ಮಾಡಿ ನಮ್ಮಲ್ಲಿ ನಾವು ಹೇಳಿಕೆ ಬಯಸ್ತೇವೆ. ಸರ್ವಿಸಸ್ ಕೂಡ ಅದೇ ರೀತಿ ಆಗಬೇಕು. ಆಮೇಲೆ ಪೊಲೀಸ್ ಇಲಾಖೆಯವರು ಕೇಸ್ ಮಿಸ್ಸಿಂಗ್ ಆಯಿತು ಅಂತಂದ್ರೆ ಏನಾದ್ರು ಮಿಸ್ಸಿಂಗ್ ಆಯಿತು ಅಂದ್ರೆ ಮಿಸ್ಸಿಂಗ್ ಅಂತಂದ್ರೆ ರಿಪೋರ್ಟ್ ಮಾಡಬೇಕು ಕೂಡ ಅದನ್ನ ನೀವು ಮಾಡ್ಕೊಂಡಿರ್ಬೇಕು. ಇದು ಮ್ಯಾಪಿಂಗ್ ಆಗಬೇಕು. ಈಗಾಗಲೇ ಮ್ಯಾಪಿಂಗ್ ಆಗಬೇಕು. ಮ್ಯಾಪಿಂಗ್ ಆಗಿ ಜಾತ್ರೆಗಿಂತ ಮುಂಚೆನೆ ಇದು ಜನರಿಗೆ ಕೈಗೆ ತಲುಪಬೇಕು. ಯಾವ ರೀತಿಯಾದಂಥ ಎಂಟ್ರಿ ಪಾಯಿಂಟ್ಸ್ ಇದೆ, ಎಕ್ಸಿಟ್ ಪಾಯಿಂಟ್ಸ್ ಯಾವ ಕಡೆ ಮಾಡ್ಕೊಂಡಿದ್ದೀವಿ, ಕಾಲೇಜ್ ಯಾವ ಕಡೆ ಇದೆ, ಹೆಚ್ಚಿನ ಫೆಸಿಲಿಟಿ ಯಾವ ಕಡೆ ಇದೆ, ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಯಾವ ಕಡೆ ಇದ್ದಾರೆ, ಕುಡಿಯುವ ವ್ಯವಸ್ಥೆ ಇದೆ, ಇವೆಲ್ಲವೂ ಕೂಡ ನಾವು ಅವರಿಗೆ ಮುಂಚಿತವಾಗಿ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅವರಿಗೆ ಲಿಖಿತ ರೂಪದಲ್ಲಿ ಮ್ಯಾಪ್ ಮೂಲಕ ಕೊಟ್ಟರೆ ಅನುಕೂಲ. ಯಾಕೆಂದರೆ ಲಕ್ಷಾಂತರ ಜನ ಸೇರ್ತಾರೆ, ಯಾರು ಕೂಡ ನಾವು ಹಾನಿಯಾಗದೆ ರೀತಿ ಅವರ ಸೇಫ್ಟಿಯನ್ನು ಕಾಪಾಡಿಕೊಂಡು ಜಾತ್ರೆಯನ್ನು ಯಶಸ್ವಿ ಮಾಡೋದು ನಮ್ಮ ಮೂಲ ಕರ್ತವ್ಯ ಆಗಿರ್ತದೆ. ಜೊತೆಗೆ ನಮ್ಮ ನೀರಾವರಿ ಇಲಾಖೆಯವರಿಗೆ ಇದೊಂದು ಅವಕಾಶ ನೋಡಿ, ಈಗ ಕ್ಲೀನ್ ಮಾಡ್ಕೋಬೇಕು. ಆಕ್ಟಿವಿಟಿ ಫೀಲ್ಡ್ ಸಾಕಷ್ಟು ವರ್ಷಗಳಿಂದ ಸಿಕ್ಕಾಪ್ ಆಗಿದೆ. ಕ್ಲೀನ್ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶ ಡಿಸಿಗಳಾಗಲೇ ಹೇಳಿದ್ದಾರೆ. ಅದಕ್ಕೂ ಕೂಡ ನಾವು ಅನುಮಾನ ಹೊಂದಿಸಿದ್ರೆ ಅವರು ಅದನ್ನು ಕ್ಲೀನ್ ಮಾಡ್ಕೊತಾರೆ. ಆಕ್ಟಿವಿಟಿ ಫೀಲ್ಡ್ ಮೆಷಿನ್ ಇದೆ, ಆ ಮೆಷಿನ್ ಅಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಶುರು ಮಾಡ್ಕೋಬೇಕು. ಈಗ ಸಮಾಜ ಶುರು ಮಾಡ್ಕೊಳ್ಳಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.